ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಜೀವನ ಇರುತ್ತೆ. ಆದರೆ ಹೋಗೋ ದಾರಿ ಸರಿ ಇರಬೇಕು. ಬದುಕು ಜೀವನದ ಪಾಠ ಕಲಿಸುತ್ತೆ. ಆದರೆ ಅವಶ್ಯಕತೆ ಜೀವನದ ದಾರಿನೇ ತಪ್ಪಿಸುತ್ತೆ. ನನ್ನ ಜೀವನನೂ ಹಂಗೇ ಆಗಿತ್ತು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಹಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಇನ್ನ ಇದ್ದಿಲ್ವೇನೆ ನಿನ್ ಮಗ? ಹಿಂಗಾದ್ರೆ ಉದ್ಧಾರ ಆದಂಗೆ. ಹೇಳೋ, ತಗೊಳ್ಳೋ ಕಾಫಿ. ಅಯ್ಯೋ, ನೀನು ಈ ಥರ ಮಲಗೋದಕ್ಕೂ ನಿಮ್ಮಪ್ಪ ಬೈಯೋದಕ್ಕೂ ಸರಿಯಾಗಿದೆ ಕಣೋ. ಏನಂತಮ್ಮ ನಿಮ್ಮ ಯಜಮಾನ್ರದು? ಸುಮ್ಮನೆ ಕುಡಿಯೋ. ಅಯ್ಯೋ, ಟೈಮ್ ಆಯಿತು. ಮಾ, ಖರ್ಚಿಗೆ ಕಾಸಿಲ್ವಾ? ಇಲ್ಲ ಕಣೋ, ಅವ್ರು ದುಡಿಯೋ ಕಾಸು ಮನೆ ಖರ್ಚಿಗೆ ಸಾಲ್ತಾ ಇಲ್ಲ. ನಿನಗೆಲ್ಲಿಂದ ಕೊಡಲಿ? ಅಯ್ಯೋ, ಈಗ ನಾನು ಹೋಗ್ತಾ ಇರೋದು ಕಾಲೇಜ್ಗೂ ಅಲ್ಲ, ಕೆಲ್ಸಕ್ಕೂ ಅಲ್ಲ. ಇವಳೇ ನನ್ನ ಹುಡುಗಿ. ನಾನೇನಷ್ಟೊಂದು ಚೆನ್ನಾಗಿಲ್ಲ ಅಂದ್ರೂ ಅವಳ ಮುಖದಲ್ಲೇ ನಾನು ನೋಡ್ತಾ ಇದ್ದೆ. ಯಾಕಂದರೆ ಅವಳೇ ನನ್ನ ಖುಷಿ, ಅವಳೇ ನನ್ನ ಪ್ರಪಂಚ, ಅವಳೇ ನನ್ನ ಜೀವ ಸರ್ವಸ್ವ. ನನಗೆ ಸಂಬಂಧನೇ ಇಲ್ದಿರೋ ಒಬ್ಬ ವ್ಯಕ್ತಿ ಸಿಗ್ತ. ಯಾರೋ ನೀನು? ನಂದೊಂದು ಪುಟ್ಟ ಪ್ರಪಂಚ. ಆ ಪ್ರಪಂಚನೇ ನನ್ನ ತಾಯಿ. ನನ್ನ ತಾಯಿಗೆ ಮೈ ಹುಷಾರಿಲ್ಲ. ಅವಳಿಗೆ ಚೆನ್ನಾಗಿ ನೋಡ್ಕೊಳ್ಳೋದೆ ನನ್ನ ಗುರಿಯಾಗಿತ್ತು. ಇದು ನನ್ನ ಕೆಲಸ. ಇದಕ್ಕೆ ಎಷ್ಟಾಗತ್ತಪ್ಪ? 20 ರೂಪಾಯಿ ಆಗುತ್ತೆ ಸರ್. ಬಂದಿದ್ದ ದುಡ್ಡಲ್ಲಿ ನಮ್ಮ ತಾಯಿಗೆ ರಾಣಿ ಥರ ನೋಡ್ಕೊತಾ ಇದ್ದೆ. ದಿನ ಬೆಳಗಾದರೆ ನಮ್ಮ ತಾಯಿಗೆ ಔಷಧಿ ಕುಡಿಸ್ಲೇಬೇಕಾಗಿತ್ತು. ಅದ್ಯಾಕೋ ಏನೋ ಗೊತ್ತಾಗಲಿಲ್ಲ. ನಮ್ಮ ತಾಯಿಗೆ ಔಷಧಿ ತಗೊಳ್ಳೋಷ್ಟು ಸಂಪಾದನೆ ಆಗಲೇ ಇಲ್ಲ. ಇಷ್ಟೊತ್ತಿಗೆ ನಮ್ಮ ತಾಯಿಗೆ ಔಷಧಿ ಕೊಡಬೇಕಾಗಿತ್ತು. ಅಲ್ಲಿ ನಮ್ಮ ತಾಯಿ ಔಷಧಿ ಇಲ್ಲದೆ ಒದ್ದಾಡ್ತಿದ್ಲು. ಇಲ್ಲಿ ನಾನು ಔಷಧಿ ತೊಗೊಳಕ್ಕೆ ದುಡ್ಡು ಇಲ್ಲದೆ ಒದ್ದಾಡ್ತಿದ್ದೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅಣ್ಣ, ಏನು ಮಾಮೂಲಿ ಕೊಡ್ತಿರಲ್ಲ ಔಷಧಿ ಕೊಡಿ ಅಣ್ಣ. 600 ರೂಪಾಯಿ ಕೊಡು. ಅಣ್ಣ, ಇವತ್ತು ಯಾರೂ ಗಿರಾಕಿ ಬಂದಿಲ್ಲ ಅಣ್ಣ, ದುಡ್ಡಿಲ್ಲ. ಈಗ ಔಷಧಿ ಕೊಡಿ ಅಣ್ಣ. ಏಯ್, ಮೆಡಿಕಲ್ ನಿಮ್ಮ ಮಾವನ ಕಡಿದೀಯಾ? ಸಾಯಂಕಾಲ ಓನರ್ ಬಂದು ಲೆಕ್ಕ ಕೇಳ್ತಾರೆ, ದುಡ್ಡು ಕೊಟ್ಟು ಔಷಧಿ ತಗೊಂಡೋಗು. ನನಗೆ ಆ ಟೈಮಲ್ಲಿ ಏನು ಮಾಡೋದು ಗೊತ್ತಾಗಲಿಲ್ಲ. ಅದಕ್ಕೆ ನಮ್ಮ ತಾಯಿಗೋಸ್ಕರ ಕಳ್ತನ ಮಾಡಿಬಿಟ್ಟೆ.
ಮಗನೇ ಬಾ ಮೆಡಿಕಲ್ ಹತ್ರ ನಿನ್ಗೆ ಐತೆ. ಸರಿ, ಇವತ್ತು ನಿನ್ನ ತಾಯಿಗೋಸ್ಕರ ಕದೀತೀಯಾ, ಮುಂದೊಂದು ದಿನ ನಿನಗೋಸ್ಕರ ಕದೀತೀಯಾ. ಜೀವನದಲ್ಲಿ ಕಷ್ಟಪಟ್ಟು ದುಡಿ, ಒಳ್ಳೆ ಕೆಲಸ ಮಾಡು. ಮತ್ತೆ ಈ ಥರ ಎಲ್ಲರೂ ಕಾಣಿಸ್ಕೊಂಡ್ರೆ ಸರಿ ಇರಲ್ಲ. ಆಯ್ತಣ್ಣ. ನಮ್ಮಪ್ಪ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್. ಅಪ್ಪ ದಮ್ ಹಿಡಿದು ಕೆಲಸ ಮಾಡ್ತಾರೆ. ನಾವು ಮಕ್ಕಳುಗಳು ದಮ್ ಹೊಡೆದು ಅಪ್ಪನ ಸಂಪಾದನೆ ಖಾಲಿ ಮಾಡ್ತೀವಿ. ನಮ್ಮ ಹುಡುಗಿ ನನ್ನ ಎಷ್ಟು ಇಷ್ಟಪಡ್ತಿದ್ದಾಳೆ ಅಂತ ನನಗೆ ಅವತ್ತೇ ಗೊತ್ತಾಗಿತ್ತು. ಏನ್ ಮಾಡ್ತಾ ಇದೀಯಾ? ಏಯ್, ನಾವಿಬ್ರು ಮುಂದೆ ಮದುವೆ ಆಗೋರು, ಇವೆಲ್ಲ ಕಾಮನ್ ಬಿಡೆ. ಏನು ಮದ್ವೆನಾ? ನೀನೇ ನಿನ್ನ ಲೈಫಲ್ಲಿ ಇನ್ನ ಸೆಟ್ಲ್ ಆಗಿಲ್ಲ, ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ. ನೀವು ನಮ್ಮನ್ನ ನೋಡಿ ಇಷ್ಟಪಡ್ತಾ ಇಲ್ಲ, ನಮ್ಮ ಕೆಲಸ ನೋಡಿ ಇಷ್ಟಪಡ್ತಾ ಇದ್ದೀರಾ. ನೀವು ಹುಡುಗಿರೆಲ್ಲ ಇಷ್ಟ ಕಣೆ, ಸೇಫ್ಟಿ ನೋಡಿ ಮದುವೆ ಆಗ್ತೀರಾ. ನಾವು ಸೇಫ್ಟಿ ನೋಡ್ತಾ ಇದೀವ, ನಿನ್ನ ನಂಬ್ಕೊಂಡು ನಾನು ಹೆಂಗ್ ಬರ್ಲಿ? ನೀನೇ ನಿಮ್ಮ ಅಪ್ಪ ಅಮ್ಮನ ಸಂಪಾದನೆಯಲ್ಲಿ ಬದುಕ್ತಾ ಇದೀಯಾ. ನೀನಂತವ್ರು ನಂಬಿ ಅದು ಎಷ್ಟು ಜನ ಹುಡುಗಿರು ಭಾಳ ಹಾಳಾಗಿದ್ಯೋ, ಆದರೆ ನಾನು ತಪ್ಪು ಮಾಡಲ್ಲ. ನೀನು ನನ್ನ ನೋಡಿ ಪ್ರೀತಿಸ್ತಿಲ್ಲ, ನನ್ನ ಕೆಲಸ ನೋಡಿ ಪ್ರೀತಿಸ್ತಿದ್ಯಾ ಅಂದರೆ ನೀನು ನನಗೆ ಬೇಡ. ನಾನೇನು ಅಂತ ತೋರಿಸ್ತೀನಿ. ದುಡ್ಡು ಕೆಲಸ, ದುಡ್ಡು ಕೆಲಸ, ದುಡ್ಡು ಕೆಲಸ ಇರೋರಿಗೆ ಮಾತ್ರ ನಾ ಪ್ರೀತಿ, ನಮ್ಮಂತವ್ರಿಗಲ್ವಾ. ಆ ದುಡ್ಡನ್ನ ದುಡ್ದು ತೋರಿಸ್ತೀನಿ. ಸಾಹೇಬ್ರು ಹೊಗೆ ಬಿಡ್ತಾ ಇದ್ರು. ಜೀವನ ಅಂದರೆ ಏನು, ಕಷ್ಟ ಅಂದರೆ ಏನು ಅಂತ ಗೊತ್ತಿದ್ರೆ ಅಲ್ವಾ. ಎಲ್ಲಿ ಗೊತ್ತಾಗುತ್ತೆ? ಅಪ್ಪ ಅಮ್ಮನ ದುಡ್ಡು ಶೋಕಿ ಮಾಡೋರಿಗೆ ಏನು ಗೊತ್ತಾಗುತ್ತೆ? ನೀನೇ ನಿಮ್ಮ ಅಪ್ಪ ಅಮ್ಮನ ಸಂಪಾದನೆಯಲ್ಲಿ ಬದುಕ್ತಾ ಇದೀಯಾ. ಏನು ನೀವು ಮಾತಿಗೆ ಮುಂಚೆ ಸಂಪಾದನೆ 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 ಅಂತೀರಾ? ಏನು ಯಾರು ಸಾಕ್ತಂಗೆ ಸಾಕಿದ್ದೀರಾ ನನ್ನ? ನಾನೇನಾದ್ರು ಕೇಳಿದ್ನ ಹುಟ್ಟಿಸ್ಕೊಳ್ಳಿ ಅಂತ? ನಿಮ್ಮ ದೇವಲಿಗೆ ನೀವು ಹುಟ್ಟಿಸ್ಕೊಂಡ್ಬಿಟ್ಟು ನೀವೇನು ಅನ್ಕೊಂಡಿದ್ದೀರಾ? ನನ್ನ ಹೊಡೆದ್ರೆ ಹೊಡೆಸ್ಕೊಂಡು ಬೈದ್ರೆ ಬೈಸ್ಕೊಂಡು ಇರ್ತೀನಿ ಅಂದ್ಕೊಂಡ್ರಾ? ಹೊರಗಡೆ ಹೋದ್ರೆ ರಾಜನ್ ಥರ ಇರ್ತೀನಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ಯಾರು ಅಂತ ತೋರಿಸ್ತೀನಿ. ಅಯ್ಯೋ ಕರೀರಿ. ಎಲ್ಲಿಂದ ನನ್ನ ಜೀವನದ ದಾರಿನೇ ಬದಲಾಯಿತು. ನನ್ನ ಲೈಫಲ್ಲಿ ನಾನೇನು ಅಂದ್ಕೊಂಡೋ ಅದಾಗಿಲ್ಲ, ಬದಲಾಗಿ ನನ್ನ ತಂದೆ ಜೇಬಲ್ ಕಳ್ತನ ಮಾಡ್ತಿದೆ. ಅದೇ ನನ್ನ ಆಯ್ಕೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇವನು ನನ್ನ ಹಳೆ ಫ್ರೆಂಡ್. ಕಿರಣ ಫೀಲ್ಡ್ಗೆ ಕರ್ಕೊಬಂದಿದ್ದು ಇವನೇ. ಏನು ಅಣ್ಣ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ. ಅಣ್ಣ 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 ಬಿಡಿ ಅಣ್ಣ. ಅಣ್ಣ ಕಾಸಿಲ್ಲ ಅಣ್ಣ. ಅಣ್ಣ ಅಣ್ಣ ಏನಿಲ್ಲ ನನ್ನ ಹತ್ರ. ಅಣ್ಣ 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 ಫೋನ್ ಕೊಡಿ ಅಣ್ಣ. ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಣ್ಣ.
ಫೋನ್ ಇಲ್ಲ ಅಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಣ್ಣ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ, ಫೋನ್ ಕೊಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ, ಕೊಟ್ಬಿಡಿ ಅಣ್ಣ. ಕಟಕನಿಗೆ ಕರ್ಣೆ ಮಾತು ಕೇಳಿಸಲ್ಲ. ಅಣ್ಣ ಫೋನ್ ನನ್ನ ಲೈಫ್ ಐತೆ ಅಣ್ಣ. ಲೇ ಅಲ್ಲೊಂದು ನಿಕಾ ಐತೆ, ಹೋಗಿ ಲಾಕ್ ಮಾಡು. ಆಯ್ತು ಮಗ, ಓಕೆ. ದೊಡ್ಡ ಮಗ ಸಿಯಾಕಂಡ. ಈ ದಿನ ನನ್ನ ಮೇಲೆ ನನಗೆ ಅಸಹ್ಯ ಆಗಿದ್ದ ದಿನ. ಎಲ್ಲಿಂದ ಬರ್ತಿರೋದು? ನಾನು ಎಕ್ಸ್ಪೆಕ್ಟೇ ಮಾಡದಿರೋ ಒಬ್ಬ ವ್ಯಕ್ತಿ ಬಂದ. ಅವತ್ತು ನಮ್ಮ ತಾಯಿಗೋಸ್ಕರ ಕಳ್ತನ ಮಾಡಿದೆ, ಇವತ್ತು ನೀನು ಯಾರಿಗೋಸ್ಕರ ಕಳ್ತನ ಮಾಡ್ತಾ ಇದೀಯಾ? ತಂದೆಗೋಸ್ಕರನಾ ತಾಯಿಗೋಸ್ಕರನಾ? ನಾನು ಚಪ್ಪಲಿ ಹೊಲ್ದಾದ್ರೂ ಜೀವನ ಮಾಡ್ತೀನಿ, ನೀನೇನು ಮಾಡ್ತಾ ಇದೀಯಾ? ನಿನ್ನ ಆತ್ಮಸಾಕ್ಷಿ ಕೇಳ್ಕೊ. ಅವತ್ತು ನಾನು ಹೇಳಿದ ಸಂಬಂಧ ಇಲ್ದಿರೋ ವ್ಯಕ್ತಿನೇ ಇವತ್ತು ನನಗೆ ಪಾಠ ಕಲಿಸ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಅವತ್ತು ನಮ್ಮ ತಾಯಿಗೋಸ್ಕರ ಕಳ್ತನ ಮಾಡಿದೆ, ಇವತ್ತು ನೀನು ಯಾರಿಗೋಸ್ಕರ ಕಳ್ತನ ಮಾಡ್ತಾ ಇದೀಯಾ? ತಂದೆಗೋಸ್ಕರನಾ ತಾಯಿಗೋಸ್ಕರನಾ? ಏಯ್ ಏನು ನಕ್ರ ಮಾಡ್ತಾ ಇದೀಯಾ? ಕೊಡೆ ವೇಲು, ಯಾಕೆ ನಕ್ರ ಮಾಡ್ತಾ ಇದೀಯಾ? ಪಾರ್ಸಲ್ ಮಾಡ್ಬಿಡ್ತೀವಿ ನೀನ್ ನಕ್ಕನ್. ಇದೇ ತರ ನಕ್ರ ಮಾಡಿದ್ರೆ ಎತ್ತ ಹಾಕೊಂಡು ಹೋಗಿ ರೇಪ್ ಮಾಡಿ ಆಸಿಡ್ ಹಾಕ್ಬಿಡ್ತೀನಿ ನೀನ್ ನಕ್ಕನ್. ಇದೆಲ್ಲ ನೋಡಿದಾಗ ನನ್ಗೆ ಅನ್ಸಿದ್ದೇನೆಂದ್ರೆ ನೋಡ್ದೆ ನಾವು ಮನುಷ್ಯರಲ್ಲ, ಮನುಷ್ಯ ರೂಪದಲ್ಲಿರೋ ರಾಕ್ಷಸರು ಅಂತ ಗೊತ್ತಾಗಿದ್ದು. ಮಗ ಚೈನ್ ಕೊಡು, ಡೀಲ್ ಮಾಡ್ಬಿಟ್ಟು ದುಡ್ಡು ತರ್ತೀನಿ. ನಾನು ಕೊಡಲ್ಲ ಮಗ. ಯಾಕೋ ಕೊಡಲ್ಲ? ಹೊಟ್ಟೆ ಅಷ್ಟು ಪ್ರಾಣ ಹೋಗ್ತೈತೆ ಮಗ. ಚೈನ್ ಕಿತ್ಕೊಂಡೋಗಿ ಮಾರ್ಬಿಟ್ ಬಾ. ನಾನು ಪ್ರಾಣ ಹೋದ್ರು ನಾನು ಕೊಡಲ್ಲ ಮಗ. ಅಯ್ಯೋ ನೀ ಬೈರ ಏನ್ ಮಾಡ್ತಿದೀಯಾ? ಬೇಡ ಮಗ ಬೇಡ, ನೋಡು ನಾನ್ ಸರಿ ಇಲ್ಲ, ಚುಚ್ಚೇ ಬಿಡ್ತೀನಿ. ಹೊಡಿಯೋ ನೋಡೋಣ. ಚುಸ್ತೀಯಾ? ಚುಚ್ಚೋ. ಅಯ್ಯೋ ನಿನ್ ನಾನು ಮಾಡಿರೋ ಕರ್ಮಕ್ಕೆ ಒಳ್ಳೆ ಪ್ರತಿಫಲನೆ ಸಿಕ್ತು ಅಂತ ನನ್ನ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ. ಏನು ಏನು ಇದೆಲ್ಲ? ಅಯ್ಯೋ, ಅಮ್ಮ ತುಂಬಾ ದುಡ್ಡು ತಪ್ಪು ಮಾಡ್ಬಿಟ್ಟಿನಮ್ಮ. ಏನು ಅದು? ಅಮ್ಮ ಅಪ್ಪ ಅಮ್ಮ ಬೈತಾರೆ ಅಂತ ಮಕ್ಕಳು ಮನೆ ಬಿಟ್ಟೋಗಿ ನಂತರ ಹಾಳಾಗೋಗ್ತಾರೆ. ಅಮ್ಮನ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಕೊನೆಗೆ ನನ್ನ ಸ್ಥಿತಿನೇ. ಅಯ್ಯೋ, ಅರೇ ರೇ, ನೋಡ್ರಿ ನಿಮ್ಮ ಮಗ ನೋಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ. ಚೈನ ಮುಂದೆ ಕಂಡು ಬಿಟ್ಬಿಡಿ. ನಾವೆಲ್ಲ ಯಾರಿಗೋಸ್ಕರ ಕಳ್ತನ ಮಾಡ್ತಿದೀವಿ? ಅಪ್ಪನಿಗೋಸ್ಕರನ ಅಮ್ಮನಿಗೋಸ್ಕರನ?
ಬಿಟ್ಬಿಡಿ. ಅಮ್ಮ, ಕಿರಣ ಕಿರಣ, ಅಯ್ಯೋ ನನ್ನ ಕಂದ, ನನ್ನ ಬಿಟ್ಟು ಹೋಗ್ಬಿಟ್ಟಲ್ಲಪ್ಪ. ಅಯ್ಯೋ ಅಯ್ಯೋ. ಹಣ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ. ಮನುಷ್ಯ ಹುಟ್ಟುವಾಗ ಜೀವ ಇರುತ್ತೆ ಅಣ್ಣ, ಫೋನ್ ನನ್ನ ಲೈಫ್ ಐತೆ ಅಣ್ಣ. ಕರ್ಮ ಇರಲ್ಲ. ಅದೇ ಮನುಷ್ಯ ಸತ್ತಾಗ ಕರ್ಮ ಇರುತ್ತೆ, ಜೀವನೇ ಇರಲ್ಲ.